ಏಯ್ ನಡಿ ಸೈಡ್ಗೆ. ಪಟ್ಟ ಬಂದ್ರೆ ಸಾಯಿಸ್ಬಿಡ್ತೀನಿ, ನಡಿ ಸೈಡ್ಗೆ. ಮುಚಾಯ ಬಾಯಿ ಕಂಡಿದ್ದೀನಿ, ಮಾತೆತ್ತಿದ್ರೆ ಸಾಯಿಸ್ಬಿಡ್ತೀನಿ, ಮೂಳೆ ಮುರಿತೀನಿ ಅನ್ನೋದ್ರಲ್ಲೇ ಇರೋ. ನೆಟ್ ಕನ್ನಡ ಮಾತಾಡಕ್ ಬರೋದಿಲ್ಲ. ನೀನ್ ಹಿಂಗ್ ಮಾಡಿನೇ ಆ ಹುಡುಗಿ ನಾ ಕಳ್ಕೊಂಡಿರೋದು. ನಿನ್ ತಿಕ್ಲ ಸಾವಸ ಸಹಿಸ್ಕೊಳಕ್ ಆಗದೆ ಓಡೋಗ್ಬಿಟ್ಟವಳೆ. ಏಯ್ ಜಾಸ್ತಿ ಮಾತಾಡ್ತಾ ಇದೀಯ ನೀನು. ಆಯ್ಸ್ ಮುಗಿತಾ ಹೆಂಗೆ? ನಿನ್ ತಲೆಲಿರೋ ಬುದ್ಧಿ ಮುಗ್ದೈತೆ. ನೀನ್ ಹುಡುಕ್ತಾ ಇರೋ ಹುಡುಗಿ ಎಲ್ಲೋಳೆ ಅಂತ ತಿಳ್ಕೊಳ್ಳೋ ಯೋಗ್ತಾ ಇಲ್ಲ ನಿನಗೆ. ನೀನ್ ಹಿಂಗೆ ಗೊತ್ತು ಗುರಿ ಇಲ್ದಂಗೆ ಅಲಿತಿದ್ರೆ ನಡು ರಸ್ತೆಯಲ್ಲಿ ನಡ ಬಿದ್ದೋಗಿ ಮುತ್ಕಾಗೋಗ್ತೀಯಾ. ಅಬೇ ಸಾಲಿ ಹಜ್ಜ, ನೀನ್ ಹುಡುಕ್ತಾ ಇರೋ ಹುಡುಗಿ ಎಲ್ಲೋಳೆ ಅಂತ ನನಗೆ ಗೊತ್ತು. ನಿಂಗ್ ಗೊತ್ತು? ಎಲ್ಲಿ ಎಲ್ಲಿ? ಅವಳು ಯಾವ ಸ್ಲಮ್ನಾಗೆ ಯಾರ ಮನೇಲಿ ಬಚ್ಚಿಟ್ಕೊಂಡವಳೆ ಅಂತ ಎಲ್ಲ ಗೊತ್ತು. ವಾಟ್? ಗೊತ್ತಿದ್ದು ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ದೆ? ತಮಾಷೆ ಮಾಡಬೇಡ ನಮ್ಮ ಜೊತೆ. ತಮಾಷೆ ಮಾಡ್ತಿರೋದು ನಾನಲ್ಲ, ನೀನ್ ಕರ್ಕೊಂಬಂದಿದ್ಯಲ್ಲ ಬಗಲ್ ಮೇ ದುಶ್ಮನ್ ಅವನು. ತಮಾಷೆ ಮಾಡ್ತಿರೋದು ಆ ನಿನ್ ಮನೆ ಹಾಳು ಗೋಪಿ. ಆ ಹುಡುಗಿ ವಿಷಯ ನನಗೆ ಗೊತ್ತಿದೆ ಅಂದ ತಕ್ಷಣ ನನ್ನ ಬಾಯಿ ಮುಚ್ತವನೆ ಅವನು. ವಾಟ್? ಗೋಪಿ? ನಾನು ಅಲ್ಲೇ ಇದ್ರೆ ಆ ಹುಡುಗಿನ ಇಟ್ಕೊಟ್ಬಿಡ್ತೀನಿ ಅಂತ ಪ್ಲಾನ್ ಮಾಡಿ ನನ್ನ ಆಚೆ ಓಡಿಸ್ತವನು ಅವನೇಯ. ಅಚ್ಚಾ ಸಾಲ ಕಮ್ಮಿನಾ? ಸೂರಜ್, ಆ ಗೋಪಿ ಅನ್ನೋನ್ ಬಾಡಿ ಯಾರ ಕೈಗೂ ಸಿಗ್ಬಾರ್ದು. ಅವನ್ ಕೈ ಕಾಲು ಮುರಿದಾಕಿ ಯಾವ್ದಾದ್ರು ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿ. ಈಗ ಹೇಳು, ವಸುಂಧರ ಎಲ್ಲಿ? ಎಲ್ಲಿ ವಸುಂಧರ? ಕಹಾ ಹೈ ಮೇರಿ ವಸುಂಧರ್? ಅದೇ ನಮ್ ಜಯಕ್ಕ. ಹೇಳಿದ್ರೆ ಎಷ್ಟು ಕಾಸು ಕೊಡ್ತೀಯಾ? ನೀನ್ ಕೇಳಿದಷ್ಟು 5 lakhs 10 lakhs ಎಷ್ಟು ಬೇಕು ಕೇಳು. ಮಾತಿಗೆ ತಪ್ಪಲ್ಲ ತಾನೆ? ಪ್ರಾಮಿಸ್ ಪ್ರಾಮಿಸ್ ಪ್ರಾಮಿಸು. ಫಾಲೋ ಮೀ. ಕಾರ್ನಲ್ಲಿ ಹೋಗೋಣ. ಓಕೆ. ಅಬೇ ಸಾಲಿ ಪೀಚೆ ಬೇಟ್. ಅಜಯ, ನಿಮ್ಗಿಷ್ಟ ಅಂತ ಚಕ್ಲಿ ಕೊಡ್ಬೇಳೆ ನಾನೇ ನನ್ನ ಕೈಯಾರೆ ಮಾಡ್ಕೊಂಡ್ ಬಂದಿದ್ದೀನಿ. ಎದ್ದೇಳಿ. ನಿಮ್ಗಿದಷ್ಟು ತಿನ್ಸೋ ತನಕ ನಾನು ಈ ರೂಮ್ ಬಿಟ್ಟು ಕದಲಲ್ಲ. ಎಷ್ಟೊತ್ತು ಮಲ್ಗೋದು? ಎದ್ದೇಳಿ ಅಜಯ. ಅಜಯ, 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 ಬೇಕಾ? ಆಹಾ, ಊಬರಂ. ಏನಮ್ಮ ನಿನ್ ಕೈ ರುಚಿ ಈ ರೇಂಜ್ಗ? ಸ್ವಲ್ಪ ಬಡಿಸು. ನನ್ಗೊಂಚೂರು. ಅಮ್ಮ, ಈ ಸೊಪ್ಪಿನ ಸಾರಿನ ಮುಂದೆ 5 star ಹೋಟ್ಲ್ ಬಿರಿಯಾನಿನೂ ಏನಿಲ್ಲ ನೋಡು. ಅಬ್ಬಾ, ಅಪ್ಪ, ನೀನೇನಾದ್ರು ದಿನ ಇದೇ ತರ ಸಾರು ಮಾಡ್ತಿದ್ರೆ ದಿನ 1 kg ಅಕ್ಕಿ ಎಕ್ಸ್ಟ್ರಾ ತರಬೇಕಾಗತ್ತೆ ನಾನು. ನನ್ನ ಜಾಬ್ಗೆ ಕತ್ರಿ. ಅಮ್ಮ ಚಿಕ್ಕ ವಯಸ್ಸಲ್ಲಿದ್ದಾಗ ಮಣ್ಣು ಕಲಿಸ್ತಾ ಇಲ್ಲ ಅನ್ಸುತ್ತೆ ಕಣೋ, ಅದಕ್ಕೆ ಇಷ್ಟೊಂದು ಟೇಸ್ಟು ಅಲ್ಲಮ್ಮ. ಸೂಪರ್. ಸೂಪರ್. ಏನಮ್ಮ ಇವತ್ತು ರುಚಿ ಹಿಂಗಿದೆ? ತಿಂತಿರೋದು ನೋಡು, ಎಮ್ಮೆ ತಿಂದಂಗೆ. ತೆಪ್ಪಗೆ ತಿನ್ನೋ ಸಾಕು, ಚಪ್ಪರ್ಸ್ಕೊಂಡು ಬೇರೆ ಹೊಟ್ಟೆ ಉರಿಸ್ತಿದ್ಯಾ. ದೇವ್ರೆ,
ಊಟ ಅನ್ನ ದಂಡ್ಸು ನನ್ಗೊನೆ ಸೊಪ್ಪಿನ ಸಾರು. ದೇವ್ರಂತ ಮಾವಯ್ಯ, ಅದಕ್ಕೆ ದೇವ್ರ ಹತ್ರನೇ ಹೋಗ್ಬಿಟ್ರು. ಅಪ್ಪಯ್ಯ ಇಲ್ದಿರೋ ಮನೆ ಸ್ಮಶಾನದ ಥರ ಅನ್ನಿಸ್ತಿದೆ. ಸಮಾಧಾನ ಮಾಡ್ಕೊಳ್ಳಿ ಮಹೇಂದ್ರ, ಆಯಸ್ ಮುಗಿದ ಮೇಲೆ ಒಂದಿನ ಅಲ್ಲ ಒಂದಿನ ಹೋಗ್ಲೇಬೇಕು. ಆದ್ರೆ ನಮ್ಮಪ್ಪಯ್ಯನ ಆಯಸ್ಸು ಇಷ್ಟು ಬೇಗ ಯಾಕೆ ಮುಗಿಬೇಕಾಗಿತ್ತು? ಬಂಗಾರದ ಮನುಷ್ಯ ನಮ್ಮಪ್ಪಯ್ಯ. ದೇವ್ರ ಶಕ್ತಿ ಕೊಟ್ಟಿದ್ದಿದ್ರೆ ನನ್ನ ಆಯಸ್ ಕೊಟ್ಟು ಅಪ್ಪಯ್ಯನ ಬದುಕಿಸ್ಕೊಳ್ತಿದ್ದೆ. ಎಷ್ಟು ಚೆನ್ನಾಗಿ ನಾಟಕ ಆಡ್ತೀಯೋ ಅಣ್ಣಯ್ಯ. ಅಪ್ಪಯ್ಯನ ಆ ದೇವ್ರು ಕರೀಲಿಲ್ಲ, ಬಲವಂತವಾಗಿ ನೀನೇ ಕಳಿಸ್ಕೊಟ್ಟಿದ್ದು ಅಂತ ನನಗೆ ಮಾತ್ರ ಗೊತ್ತು. ಅಪ್ಪಯ್ಯನ ಆಯಸ್ಸು ಬಾಕಿ ಇದ್ದಾಗಲೇ ಮುಗಿಸಿದ ನೀನೇ ಅನ್ನೋದು ಸಾಕ್ಷಿ ಸಮೇತ ನನಗೆ ಗೊತ್ತು. ಟೈಮ್ ಬರಲಿ, ಅದನ್ನಿಟ್ಕೊಂಡು ನಿನ್ನನ್ನು ಮುಗಿಸ್ತೀನಿ. ಬನ್ನಿ ಸರ್, ಕೂತ್ಕೊಳ್ಳಿ. ನೋಡಿ, ನಿಮ್ಮ ದುಃಖ ನನಗೆ ಅರ್ಥ ಆಗುತ್ತೆ. ಆದರೆ ನನ್ನ ಕೆಲಸ ನಾನು ಮಾಡಲೇಬೇಕು. ಎಲ್ಲರೂ ಸಾವಧಾನವಾಗಿ ಕೇಳಿಸ್ಕೊಳ್ಳಿ. ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಈ ಮನೆ ಯಜಮಾನರಾದಂಥ ವೀರೇಂದ್ರ ವರ್ಮಾ ಅವರು 25 ವರ್ಷಗಳ ಹಿಂದೆ ಬರೆದಿದ್ದಂಥ ವಿಲ್ ಇದು. ಇಷ್ಟು ದಿನ ಅವ್ರು ಬದುಕಿದ್ರಿಂದ ಈ ವಿಲ್ ನಾಮಕಾವಸ್ಥೆಯಲ್ಲಿತ್ತು. ಈಗ ಅವ್ರು ತೀರ್ಕೊಂಡಿದ್ರಿಂದ ಜನರೇಟ್ ಆಗಿದೆ. ಇದರ ಪ್ರಕಾರ ವರ್ಮಾ ಅವರ ಹೆಸರಿನಲ್ಲಿದ್ದಂತಹ 1200 ಎಕರೆ ಕಾಫಿ ತೋಟ, 300 ಎಕರೆ ಟೀ ಎಸ್ಟೇಟು, ಬೆಂಗಳೂರು, ಮೈಸೂರು, ಮಡಿಕೇರಿಲಿರುವಂಥ ಬಂಗ್ಲೆಗಳು, ಬ್ಯಾಂಕಲ್ಲಿರುವಂಥ ಕೋಟ್ಯಾಂತರ ಹಣ, FD, ಜೊತೆಗೆ 16 kg ಚಿನ್ನದ ಆಭರಣಗಳು, ಇಷ್ಟೇ ಅಲ್ಲದೆ ಅವ್ರ ಹೆಸರಿನಲ್ಲಿರುವಂಥ 6 ಫ್ಯಾಕ್ಟ್ರಿಗಳು, ಇದಿಷ್ಟು ಅವ್ರ ಕಿರಿ ಮಗ ಆಗಿದ್ದಂತಹ ಆದಿತ್ಯ ವರ್ಮಾ ಅವರಿಗೆ ಮಾತ್ರ ಸೇರುತ್ತೆ. ಆದಿತ್ಯ ವರ್ಮಾ ಬದುಕೇ ಇಲ್ಲ, ಸತ್ತೋರ ಹೆಸರಿಗೆ ಆಸ್ತಿ ಬರೆದ್ರೆ ಅದು ಹ್ಯಾಕ್ ಸಿಂಧುವಾಗುತ್ತೆ? ನೋಡಿ, ಸಾಧ್ಯ ಅಸಾಧ್ಯ ಅನ್ನೋದೇನೇ ಇದ್ದರೂ ಅದನ್ನು ವಿಲ್ ಬರ್ದಿರೋರನ್ನ ಕೇಳಬೇಕು ನೀವು. ಆದರೆ ಬರೆದಿರೋ ವ್ಯಕ್ತಿ ಈಗ ಬದುಕಿಲ್ಲ. ಇನ್ನು ವಿಲ್ಲಲ್ಲಿರೋ ವ್ಯಕ್ತಿ ಬದುಕಿಲ್ಲ ಅನ್ನೋದು ನಿಜಾನೇ ಆದರೂ ಅವ್ರು ಮತ್ತೆ ಹುಟ್ಟಿ ಬರ್ತಾರೆ ಅನ್ನೋ ನಂಬಿಕೆ ವೀರೇಂದ್ರ ವರ್ಮಾ ಅವ್ರದ್ದಾಗಿತ್ತು. ಅದನ್ನು ಪ್ರಶ್ನೆ ಮಾಡೋ ಹಕ್ಕು ನಿಮಗಿಲ್ಲ. ಅದು ಅಲ್ಲದೆ ಕಾನೂನಿನಲ್ಲಿ ಸತ್ತವ್ರ ಹೆಸರಿನಲ್ಲಿ ವಿಲ್ ಬರೆಯೋ ಅವಕಾಶ ಇಲ್ಲದೇ ಇದ್ದರೂ ಅವ್ರು ಮತ್ತೆ ಹುಟ್ಟಿ ಬರ್ತಾರೆ ಅನ್ನೋ ಬಲವಾದ ನಂಬಿಕೆಯಲ್ಲಿ ಬರೆದಿಟ್ಟಂಥ ವಿಲ್ ಇದು. ಅಕಸ್ಮಾತ್ ಸತ್ತಿರುವಂಥ ವ್ಯಕ್ತಿ ಆದಿತ್ಯ ವರ್ಮಾ ಮತ್ತೆ ಹುಟ್ಟಿ ಬರದೇ ಇದ್ದರೆ ಸಂಪೂರ್ಣವಾದ ಆಸ್ತಿ ಪೂರ್ಣೋದಯ ಟ್ರಸ್ಟಿಗೆ ಸೇರುತ್ತೆ. ಅಂದ್ರೆ ಇನ್ನಿಬ್ರು ಮಕ್ಕಳ ಬಗ್ಗೆ ಏನು ಬರ್ದೇ ಇಲ್ವಾ? ₹1 ಕೂಡ ನಿಮ್ಮ ಹೆಸರಿಗಾಗಲಿ ಮಹೇಂದ್ರ ವರ್ಮಾ ಅವರ ಹೆಸರಿಗಾಗಲಿ ಬರೆದಿಲ್ಲ. ಆದಿತ್ಯ ಬಂದ್ರೆ ಆಸ್ತಿ ಬರ್ಕೊಡಲ್ಲ. ಡೂಪ್ಲಿಕೇಟ್ ಆದಿತ್ಯ ಬಂದ್ರೆ